ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ, 2030 ಡೈಮೆನ್ಷನ್ನ ನಾರ್ತ್ ಫೇಸಿಂಗ್ ಬಿ ಡಿ ಎ ಪ್ರಾಪರ್ಟಿ ಆಗಿರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟು ನೀವು ನೋಡ್ಬೋದು. ಆಪೋಸಿಟಲ್ಲಿ ಪ್ರಾಪರ್ 30 ಫೀಟ್ ರೋಡ್ನ ಬಿ ಡಿ ಎ ಕಡೆಯಿಂದ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಸುತ್ತಮುತ್ತ ಏರಿಯಾ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ನೀವು ನೋಡ್ಬೋದು ಎಲಿವೇಶನ್ ಯಾವ ರೀತಿ ಬಿಲ್ಟಪ್ ಆಗಿದೆ ಅಂತ. ಒಂದೊಳ್ಳೆ ಮಾಡ್ಯುಲರ್ ಎಲಿವೇಶನ್ ಅಂತಲೇ ಹೇಳ್ಬೋದು ನಿಮಗೆ. ಬನ್ನಿ ಈಗ ಪ್ರಾಪರ್ಟಿ ಒಳಗೆ ಹೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು, ಒಳಗೆ ಎಂಟರ್ ಆಗಿದ ತಕ್ಷಣ ಒಂದು ಒಳ್ಳೆ ಸ್ಪೇಷಿಯಸ್ ಪಾರ್ಕಿಂಗ್ ಇದೆ. ನಿಮಗೆ ಆರಾಮಾಗಿ ಒಂದು SUV ಹಾಗೆ ಮಲ್ಟಿಪಲ್ ಟೂ ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ನೀವು ನೋಡ್ತಾ ಇದ್ದೀರಾ, ಈ ಪ್ರಾಪರ್ಟಿಯಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಅಂತಲೇ ಹೇಳಿದ್ರೆ ವಿತ್ ಲಿಫ್ಟ್ ಇರುವಂಥ ಪ್ರಾಪರ್ಟಿ. ನಿಮಗೆ ಇದು ಲಿಫ್ಟ್ ಪ್ರಾವಿಷನ್ ಇದೆ ನಿಮಗೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ನ ಕೂಡ ಈ ಫ್ಲೋರ್ನಲ್ಲಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಯಾವ ರೀತಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡಿದ್ರಲ್ಲ, ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ನೀವು ನೋಡ್ಬೋದು, SS ರೈಲಿಂಗ್ಸ್ ಅಲ್ಲಿ ನಿಮಗೆ ಗ್ರಿಲ್ಸ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಟಫನ್ ಗ್ಲಾಸ್ನ ಹಾಕಿ ಈ ಪ್ರಾಪರ್ಟಿಯ ಮೇನ್ ಡೋರ್ ಬರುತ್ತೆ. ಅದು ನಿಮಗೆ ಕಂಪ್ಲೀಟ್ಲಿ ಟೀ ಕುಡ್ದಾಗಿರುತ್ತೆ. ನೋಡ್ಬೋದು ಎಲಿವೇಶನ್ ನಿಮಗೆ ಇಲ್ಲಿ ಮೇಲ್ಗಡೆ ತನಕ ಕಂಪ್ಲೀಟ್ಲಿ ಟೈಲ್ಸ್ನ ಕ್ಲಾಡ್ ಮಾಡಿಕೊಟ್ಟಿದ್ದಾರೆ. ಮೇನ್ ಡೋರು ಕಂಪ್ಲೀಟ್ಲಿ ಟೀ ಕುಡ್ದಾಗಿರುತ್ತೆ. ಒಳಗೆ ಎಂಟರ್ ಆಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಒಂದೊಳ್ಳೆ ಸ್ಪೇಷಿಯಸ್ ಲಿವಿಂಗ್ ಇದೆ ನಿಮಗೆ. ಹಾಗೆ ನಿಮ್ಗೆ ಎದುರುಗಡೆ TV ಯೂನಿಟ್ ಬರುತ್ತೆ. ನೀವು ನೋಡ್ತಾ ಇದ್ದೀರಾ TV ಯೂನಿಟ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ನಿಮಗೆ ಅಟ್ಯಾಚ್ಡ್ ಡೈನಿಂಗ್ ವಿತ್ ಕಿಚನ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಪ್ರಾಪರ್ಟಿಯ ಮೇನ್ ಹೈಲೈಟ್ ಅಂತ ಹೇಳಿದ್ರೆ ಡಬಲ್ ಫಾಲ್ ಸೀಲಿಂಗ್ ಇರುವಂಥ ಪ್ರಾಪರ್ಟಿ. 2030 ಡಬಲ್ ಫಾಲ್ ಸೀಲಿಂಗ್ ತುಂಬಾ ಕಷ್ಟ, ಆದರೂ ಕೂಡ ಒಂದೊಳ್ಳೆ ಸ್ಪೇಷಿಯಸ್ ಪ್ಲಾನಿಂಗ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀವಿ. ನೀವು ನೋಡ್ಬೋದು, ಲೆಫ್ಟ್ ಸೈಡ್ಗೆ ನಿಮಗೆ ಕಿಚನ್ ಬರುತ್ತೆ. ಒಂದೊಳ್ಳೆ ಶೇಪ್ಡ್ ಮಾಡ್ಯುಲರ್ ಕಿಚನ್ ನಿಮಗೆ ಕಿಚನ್ನ ಪಕ್ಕದಲ್ಲೇ ಒಂದು ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ, ನೀವು ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಹಾಗೆ ದೇವ್ರ ಮನೆ ಕೂಡ ಡೈನಿಂಗ್ ಏರಿಯಾಗೆ ಅಟ್ಯಾಚ್ಡ್ ಆಗಿರುವಂಥದ್ದು. ಈ ಫ್ಲೋರ್ನಲ್ಲಿ ಕಂಪ್ಲೀಟ್ ಏನೇನು ಬಿಲ್ಟ್ ಮಾಡಿದ್ದಾರೆ ಅಂತ ನೋಡಿದ್ರಲ್ಲ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ನಿಮಗೆ ಈ ಮನೆಯ ಸೆಕೆಂಡ್ ಫ್ಲೋರ್ನ ಡೆವಲಪ್ಮೆಂಟ್ಸ್ ಆಗಿರುತ್ತೆ. ನೀವು ನೋಡ್ಬೋದು, ಎಂಟರ್ ಆಗಿದ ತಕ್ಷಣವೇ ನಿಮಗೆ ಇಲ್ಲಿ ಒಂದು ಬಾರ್ ಕೌಂಟರ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಓಪನ್ ಸ್ಪೇಸ್ ಇದೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಇಲ್ಲಿ ಒಂದು ಬಾಲ್ಕನಿಯನ್ನು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಒಂದೊಳ್ಳೆ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ, ಒಂದೊಳ್ಳೆ ಕಮ್ಯೂಟ್ಮೆಂಟ್ಸಿಗೆ ಹತ್ರ ಇರುವಂಥ ಏರಿಯಾ. ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಒಂದು ಬೆಡ್ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು, ನಾನು ಆಗಲೇ ಕೆಳಗಡೆ ಮೆನ್ಷನ್ ಮಾಡಿದ ಹಾಗೆ ಡಬಲ್ ಫಾಲ್ ಸೀಲಿಂಗ್ ಇರುವಂಥ ಮನೆ ಇದು. ಈ ಪ್ರಾಪರ್ಟಿಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ನೀವು ನೋಡ್ಬೋದು, ಒಳಗೆ ಒಂದೊಳ್ಳೆ ಡೀಸೆಂಟ್ ಸ್ಪೇಷಿಯಸ್ ಆಗಿರುವಂಥ ಮಾಸ್ಟರ್ ಬೆಡ್ರೂಮು. ನಿಮಗೆ ವಾರ್ಡ್ರೋಬ್ಸ್ ಆಗಿರ್ಬೋದು, ನಿಮಗೆ ಕ್ಲಾಸೆಟ್ ಆಗಿರ್ಬೋದು. ಇಲ್ಲಿ ಒಂದು TV ಯೂನಿಟ್ ಕೂಡ ಇದೆ. ಹಾಗೆ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂಥ ಪ್ರಾಪರ್ಟಿ ನಿಮಗೆ ಇದು. ಈ ಫ್ಲೋರ್ನಲ್ಲಿ ಇಷ್ಟೆಲ್ಲ ಕವರ್ ಆಗಿದೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಕೆಳಗಡೆ ಫ್ಲೋರ್ ಯಾವ ರೀತಿ ಪ್ಲಾನ್ ಆಗಿ ಬಿಲ್ಟಪ್ ಆಗಿತ್ತು ಅಂತ ನೋಡಿದ್ರಲ್ಲ. ಈ ಫ್ಲೋರ್ನಲ್ಲಿ ನಿಮಗೆ 2 ಬೆಡ್ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಟಾಪ್ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ನಿಮಗೆ ಲಿಫ್ಟ್ ಪ್ರಾವಿಷನ್ ಈ ರೀತಿ ನೋಡ್ಲಿಕ್ಕೆ ಸಿಗತ್ತೆ ಒಳಗಡೆ. ನೀವು ನೋಡ್ಬೋದು ಲಿಫ್ಟ್ ಒಳಗಡೆ ಪ್ರಾವಿಷನ್ ಯಾವ ರೀತಿ ಇದೆ ಅಂತ ಹೇಳಿ. ನಿಮಗೆ ಒಂದು ಮಾಡರ್ನ್ ಡಿಸೈನ್ ಆಗಿ ಲಿಫ್ಟ್ ಪ್ರಾವಿಷನ್ ಆಗಿದೆ. ಆಗಲೇ ಹೇಳ್ದಂಗೆ ಈ ಫ್ಲೋರ್ನಲ್ಲಿ 2 ಬೆಡ್ರೂಮ್ನ ಪ್ರಾವಿಷನ್ ಮಾಡಿದ್ದಾರೆ. ನಮ್ಮ ಅಪೋಸಿಟ್ ಸೈಡೇ ನೀವು ನೋಡ್ಬೋದು, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಒಂದೊಳ್ಳೆ ಸ್ಪೇಷಿಯಸ್ ಸಿಂಗ್ ಸೈಜ್ ಕಾಟ್ ಹಾಕೊಳ್ಳುವಂಥ ರೂಮು. ನೀವು ನೋಡ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ನಿಮಗೆ ಈ ಪ್ರಾಪರ್ಟಿಯಲ್ಲಿ ಪ್ರತಿಯೊಂದು ರೂಮ್ಸಿಗೂ ಕೂಡ ಸೌಂಡ್ ಪ್ರೂಫ್ ವಿಂಡೋಸ್ನ ಮಾಡಿದ್ದಾರೆ. ಹಾಗೆ ಈ ಫ್ಲೋರ್ನಲ್ಲಿ ಈ ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ.
ನೀವು ನೋಡ್ಬೋದು ವಾರ್ಡ್ರೋಬ್ಸ್ ಆಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಹಾಗೆ ನಿಮಗೆ ವರ್ಕ್ ಸ್ಪೇಸ್ನು ಕೂಡ ಮಾಡಿಕೊಟ್ಟಿದ್ದಾರೆ ಈ ಒಂದು ಮಾಸ್ಟರ್ ಬೆಡ್ರೂಮ್ನಲ್ಲಿ. ಈ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಈ ಫ್ಲೋರ್ನಲ್ಲಿರುವಂಥ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡೋಣ. ಇದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಒಂದೊಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು. ನೀವು ನೋಡ್ಬೋದು ವಾರ್ಡ್ರೋಬ್ಸ್ ಆಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಇಲ್ಲೂ ಕೂಡ ನಿಮಗೆ ಟಿ ವಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಹಾಗೆ ನಿಮಗೆ ಒಂದು ಸ್ಮಾಲ್ ಬಾಲ್ಕನಿ ಇದೆ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಏರಿಯಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಕಂಪ್ಲೀಟ್ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಪ್ರಾಪರ್ಟಿ. 2030 ಡೈಮೆನ್ಷನ್ನ ನಾರ್ತ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ನ BDA ಪ್ರಾಪರ್ಟಿ, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಬರುವಂಥದ್ದು. ಒಂದೊಳ್ಳೆ ಡೆವಲಪ್ಮೆಂಟ್ ಆಗಿರುವಂಥ ಪ್ರಾಪರ್ಟಿ. ನಿಮಗೆ ಸುತ್ತಮುತ್ತ ಏರಿಯಾ ಆಗಿರ್ಬೋದು, ನಿಮಗೆ ಕಮ್ಯೂಟ್ಮೆಂಟ್ಸ್ ಅಂತ ಹೇಳಿದರೆ ನಿಮಗೆ ವಿದ್ಯಾನಿಕೇತನ್ ಸ್ಕೂಲ್ ನಿಯರ್ ಬೈ ಬಸ್ ಸ್ಟಾಪ್ಸ್ಗಳೆಲ್ಲ ತುಂಬಾ ಹತ್ತಿರ ಇರುವಂಥದ್ದು. ಸ್ಕೂಲು ಕಾಲೇಜಸ್ ಅಂತ ಹೇಳಿದ್ರೆ ವಿದ್ಯಾನಿಕೇತನ್ ಸ್ಕೂಲ್ ಆಗಿರ್ಬೋದು, KLE ಲಾ ಕಾಲೇಜ್ ಆಗಿರ್ಬೋದು, ಎಲ್ಲ ಕಾಲೇಜಸ್ ಸ್ಕೂಲ್ಸ್ಗೂ ಆಲ್ಮೋಸ್ಟ್ ನಿಯರ್ ಬೈ ಇರುವಂಥ ಪ್ರಾಪರ್ಟಿ. ಡೈಲಿ ಎಸೆನ್ಷಿಯಲ್ಸ್ಗೆ ಎಲ್ಲದಕ್ಕೂ ತುಂಬಾ ನಿಯರ್ ಬೈ ಇರುವಂಥ ಪ್ರಾಪರ್ಟಿ. ಒಂದೊಳ್ಳೆ ಪ್ರೈಮ್ ಲೊಕೇಶನ್ನು, ಒಂದೊಳ್ಳೆ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ. ಈ ಪ್ರಾಪರ್ಟಿಯ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದು ರಾಘವೇಂದ್ರ ಕನ್ಸ್ಟ್ರಕ್ಷನ್ಸೇ. ಈ ಕ್ಲೈಂಟು ನಿಮಗೆ ಆಲ್ರೆಡಿ 1 ಇಯರಿಂದ ಈ ಪ್ರಾಪರ್ಟಿಯಲ್ಲಿದ್ದಾರೆ. ಅಬ್ರಾಡಿಗೆ ಹೋಗ್ತಾ ಇರೋ ಕಾರಣದಿಂದ ಈ ಪ್ರಾಪರ್ಟಿಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಈ ಪ್ರಾಪರ್ಟಿಯ ಮೇನ್ ವಿಚಾರಕ್ಕೆ ಪ್ರೈಸಿಂಗ್ ಬರೋದಾದರೆ ನಿಮಗೆ 1.85 CR ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಪ್ರಾಪರ್ಟಿಯ ಅನ್ಫರ್ನಿಶ್ಡ್ ವಿಡಿಯೋ ಮೇಲ್ಗಡೆ ಐ ಬಟನಲ್ಲಿ ಪಾಪಪ್ ಆಗ್ತಿರುತ್ತೆ, ನೀವು ಹೋಗಿ ನೋಡ್ಬೋದು. ಒಂದೊಳ್ಳೆ ಪ್ರೈಮ್ ಪ್ರಾಪರ್ಟಿ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಇದೇ ರೀತಿ ಬೇರೆ ಯಾವ ಪ್ರಾಪರ್ಟೀಸ್ಗಳು ಬೇಕು ಅಂತ ಹೇಳಿದ್ರು ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನಿಮ್ಮ ಪ್ರಾಪರ್ಟಿಯನ್ನು ಸೇಲ್ ಮಾಡಬೇಕು ಅಂತ ಇದ್ರೂ ಸಹ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.